ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ. ಇವತ್ತು 2ನೇ ಕ್ಲಾಸ್ ಆಗಿದೆ. ಇವತ್ತು 2ನೇ ಕ್ಲಾಸಿನಲ್ಲಿ ನಾವು ಹಿಂದಿನ ಒಂದು ತರಗತಿಯಲ್ಲಿ ಮಸವನ್ನು ನೋಡಿದ್ದೀವಿ. ಮಸ ಮತ್ತು ಲಸವನ್ನು. ಲಸ ಅಂದರೆ ಲೀಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ, LCM ಅಂತ. ಮಸವನ್ನು HCF ಅಂತ ಕರಿತೀವಿ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ನೋಡ್ತೀವಿ. ನಾವು ಹಿಂದಿನ ಒಂದು ತರಗತಿಯಲ್ಲಿ ಲಸವನ್ನು ಮತ್ತು ಒಂದೆರಡು ಎಕ್ಸಾಂಪಲ್ ಆಗಿ ಮಸವನ್ನು ಸಹಿತ ನೋಡಿದ್ದೀವಿ. ಈಗ ನೋಡ್ರಿ, ಇದೊಂದು ಎಕ್ಸಾಂಪಲನ್ನು ಮಸವನ್ನು ನೋಡ್ರಿ. ಏನು ಕೊಟ್ಟಿದ್ದಾರೆ? 6, 12 ಮತ್ತು 36ರ ಮಸವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಅನ್ನು ನೋಡ್ಬೋದು. ಆಪ್ಷನ್ಸ್ ಎ 6 ಆಗಿದೆ, ಆಪ್ಷನ್ಸ್ ಬಿ 10, ಆಪ್ಷನ್ ಸಿ 12, ಆಪ್ಷನ್ಸ್ ಡಿ 9 ಆಗಿರುವಂಥದ್ದು. ಇಲ್ಲಿ ನೋಡ್ರಲ್ಲಿ ಯಾವ ರೀತಿ ಕಂಡುಹಿಡಿಯಬೇಕಂತ ನಿಮಗೆ ಹಿಂದಿನ ಒಂದು ತರಗತಿಯಲ್ಲಿ ತಿಳಿಸಿದ್ದೀನಿ. ಈ ಇನ್ನೊಂದು ಪ್ರಶ್ನೆಯನ್ನು ನೋಡ್ರಲ್ಲಿ ಯಾವ ರೀತಿ ಅಂದರೆ 6, 12, 36 ಬರೆದುಕೊಳ್ತಾರೆ. ಈ 36 ಈ ಮೂರು ಸಂಖ್ಯೆಗಳು ಒಂದು ಸಂಖ್ಯೆಯಲ್ಲಿ ಭಾಗ ಹೋಗಬೇಕು. ಈ ಮೂರು ಸಂಖ್ಯೆಗಳು ಯಾವುದೇ ಒಂದು ಸಂಖ್ಯೆಯಲ್ಲಿ ಭಾಗ ಹೋಗದಿದ್ದರೆ ಆ ಸಂಖ್ಯೆಯನ್ನು ಗುಣಾಕಾರ ಮಾಡಿ ಇಟ್ಟುಬಿಡೋದು. ಈ ಮೂರು ಸಂಖ್ಯೆಗಳು ಭಾಗ ಹೋಗ್ತಿದ್ರೆ ನೋಡ್ರಲ್ಲಿ ಯಾವ ಸಂಖ್ಯೆಯಲ್ಲಿ ಹೋಗ್ತದೆ? ಮೊದಲು ನಾವು ಚಿಕ್ಕ ಸಂಖ್ಯೆಯಿಂದ ನೋಡೋಣ. ಚಿಕ್ಕ ಸಂಖ್ಯೆಯಿಂದ ಅಂದರೆ 2 3 6, 2 6 12. ಇಲ್ಲಿ ನೋಡ್ರಲ್ಲಿ ನಮಗೆ ಹಿಂಗೆ ಎರಡನ್ನು ಓದ್ಕೋತ ಕುಂದಿರೋದಕ್ಕಿಂತ 2 1 2, 1 ಉಳಿಯಿತು 16 ಆಯಿತು, 2 8 16. ಇನ್ನು ಮತ್ತೆ ನೋಡ್ರಿ, ಈ ಮೂರರಲ್ಲಿ ಈ ಮೂರು ಸಂಖ್ಯೆಗಳು ಒಂದು ಮಗ್ಗಿ ಒಳಗೆ ಹೋಗ್ತದೆ. ಯಾವ ಮಗ್ಗಿ ಒಳಗೆ ಅಂದರೆ ಅದು 3ರಿಂದ 3 1 3, 3 2 6, 3 6 18. ಇನ್ನು ನೆಕ್ಸ್ಟ್ ಈ ಮೂರು ಸಂಖ್ಯೆಗಳು ಯಾವ ಮಗ್ಗಿಯಲ್ಲಿ ಹೋಗೋದಿಲ್ಲ, ಇನ್ನು ಬರೀ ಒಂದು ಮಗ್ಗಿಯಲ್ಲಿ ಹೋಗ್ತದೆ. 1 ಅನ್ನೋದು ಒಂದು ಸಂಖ್ಯೆಯಿಂದ ಮಾತ್ರ ಭಾಗ ಹೋಗುತ್ತೆ. ಅದಕ್ಕೆ ನಾವು ಇಷ್ಟೇ ಬಿಟ್ಟು ಬಿಡೋದು. ಅಂದರೆ ಈ ಮೂರು ಸಂಖ್ಯೆಗಳು ಭಾಗ ಹೋಗ್ತಿದ್ರೆ ಮುಂದೆ ಕಂಟಿನ್ಯೂ ಮಾಡಬೇಕು, ಇಲ್ಲ ಬಿಟ್ಟು ಬಿಡಬೇಕು. ಮಸ ಅಂತಿದ್ದು ಇದು HCF ಅಂದರೆ ಈ ಎರಡೂ ಸಂಖ್ಯೆಗಳನ್ನು ಗುಣಾಕಾರ ಮಾಡಿದಾಗ ನಾವು ಆನ್ಸರ್ ಏನು ಬರುತ್ತಲ್ಲ ಅದೇ ನಮಗೆ ಕರೆಕ್ಟ್ ಆಗಿರುವಂಥದ್ದು. ನೋಡ್ರಿ, 2 × 3 ಗುಣಾಕಾರ ಮಾಡ್ರಿ. 2 3 6. 6 ಅನ್ನೋದು ಎಲ್ಲಿದೆ? 6 ಅನ್ನೋದು ಆಪ್ಷನ್ಸ್ ಏನು ನಮಗೆ. ಇನ್ನು ಈ ರೀತಿ ಪ್ರಶ್ನೆಗಳು ಇರುತ್ತವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈ ಪ್ರಶ್ನೆಯನ್ನ ನೋಡ್ರಿ. 24, 36 ಮತ್ತು 72ರ ಮಸವನ್ನು ಕಂಡುಹಿಡಿಯಿರಿ ಅಂತ. ನೋಡ್ರಿ, 24, 36 ಬರೆದುಕೊಳ್ತೀರಿ. ಇನ್ನು ನೆಕ್ಸ್ಟ್ 72ನ್ನ ಈ ಮೂರೂ ಸಂಖ್ಯೆಗಳು ಒಂದು ಸಂಖ್ಯೆಯಲ್ಲಿ ಭಾಗ ಹೋಗಬೇಕು. ಅವು ಯಾವ ಸಂಖ್ಯೆ ಅಂದರೆ ಮೊದಲು ನಾವು ಸಣ್ಣ ಸಂಖ್ಯೆಯಿಂದ ಭಾಗ ನೋಡೋಣ. 2ರಿಂದ ನೋಡ್ರಿ, 2 1 2 2. ನೆಕ್ಸ್ಟ್ ಏನು ಹೇಳಿದೆ? 2 1 16 ಆಯಿತು, 2 8 16 ಆಯಿತು. ನೆಕ್ಸ್ಟ್ 2 3 6, 1 ಉಳಿಯಿತು 12 ಆಯಿತು, 2 6 12. ನೆಕ್ಸ್ಟ್ ಮತ್ತೆ 2ರಿಂದ ತೆಗೆದುಕೊಡ್ರಿ. 2 6 12, 2 9 18, 2 1 2 8 16. ಮತ್ತೆ ಇನ್ನು ನೆಕ್ಸ್ಟ್ ಯಾವ ಸಂಖ್ಯೆಯಿಂದ ಹೋಗುತ್ತೆ? 2ರಿಂದ ಯಾವ ಸಂಖ್ಯೆಯಲ್ಲಿ ಹೋಗುವುದಿಲ್ಲ. ಇನ್ನು ನೆಕ್ಸ್ಟ್ 3ರಿಂದ ಮಾಡಬೇಕು. 3ರಿಂದ ನೋಡ್ರಿ, 3 2 6, 3 3 9, 3 6 18. ಈ ಮೂರೂ ಸಂಖ್ಯೆಗಳು ಯಾವ ಸಂಖ್ಯೆಯಲ್ಲಿ ಹೋಗುತ್ತೆ? ಯಾವ ಸಂಖ್ಯೆಯಲ್ಲಿ ಹೋಗೋದಿಲ್ಲ. ಇಷ್ಟೇ ಬಿಟ್ಟು ಬಿಡ್ರಿ. ಇನ್ನು ಈ ಸಂಖ್ಯೆಗಳನ್ನು ಗುಣಾಕಾರ ಮಾಡ್ಕೊಡ್ರಿ. 2 × 2 × 3, 2 2 4, 4 3 12. ಆನ್ಸರ್ ಏನು ಬಂತು? 12 ಅನ್ನೋದು ಈ 24, 36 ಮತ್ತು 72ರ ಮೊಸ ಏನಾಗುತ್ತೆ? 12. ಆಪ್ಷನ್ಸ್ ಅನ್ನು ನೋಡ್ಬೋದು. ಆಪ್ಷನ್ಸ್ ಡಿ ಆಗುತ್ತೆ. ಈ ರೀತಿ ಪ್ರಶ್ನೆಗಳು ಇರುತ್ತವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈ ಪ್ರಶ್ನೆಯನ್ನು ಬಿಡಿಸ್ರಿ ನೋಡೋಣ. ಏನಿದೆ ಪ್ರಶ್ನೆಯಲ್ಲಿ? 48, 144 ಮತ್ತು 576ರ ಮಸವನ್ನು ಕಂಡುಹಿಡಿಯಿರಿ ಅಂತ. ಈ ಮೂರು ಸಂಖ್ಯೆಗಳನ್ನು ಬರೆದುಕೊಂಡು ಯಾವ ಸಂಖ್ಯೆಯಲ್ಲಿ ಭಾಗ ಹೋಗುತ್ತೆ ಅಂತ ನೋಡಬೇಕು. ಅದನ್ನು ಬಿಡಿಸ್ರಿ ನೋಡೋಣ. ನೋಡ್ರಿ, 48, 144, 576 ಯಾವ ಸಂಖ್ಯೆಯಲ್ಲಿ ನೋಡ್ತೀರಿ? ಮೊದಲು 2 ತೆಗೆದುಕೊಡ್ರಿ. 2 2 4, 2 4 8, 2 7 14, 2 2 4. ನಂತರ 2 2 4, 17 ಆಯಿತು. 17 ಅಂದಾಗ 2 8 16 ಆಯಿತು. ಮತ್ತೊಂದು ಉಳಿಯಿತು, ಮತ್ತೆ 2 8 16.
ಇನ್ನು ನೆಕ್ಸ್ಟ್ ಮಾತು 8 ಮತ್ತೆ ನೆಕ್ಸ್ಟ್ 2 ತೆಗೆದುಕೊಡ್ರಿ. 2 1 2 2 2 3 6 12 ಆಯಿತು. 2 6 12. ನೆಕ್ಸ್ಟ್ 2 1 2 2 4 ಇದು 2 4. ಇನ್ನು ಈ ಮೂರು ಸಂಖ್ಯೆಗಳು ಯಾವ ಸಂಖ್ಯೆಯಿಂದ ಮತ್ತೆ ನೆಕ್ಸ್ಟ್ 2 ತೆಗೆದುಕೊಳ್ಳೋದಕ್ಕಿಂತ 3 ತೆಗೆದುಕೊಡ್ರಿ. 3ರಿಂದ ಯಾವುದು ನೋಡ್ರಿ, 3 4 12 3 9 3 1 3 3 2 6 3 4 12 2 ಉಳಿಯಿತು 24 ಆಯಿತು. 3 6 18 3 7 21 3 8 24 ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡ್ರಿ ಮತ್ತೆ 2ರಿಂದ ನೋಡ್ರಿ 2 2 4 2 6 12 2 2 4 2 4 8 ಆಗುತ್ತೆ. ಇಲ್ಲಿ ನಾವು ಡೈರೆಕ್ಟ್ ಆಗಿ 4ರಿಂದ ತೆಗೆದುಕೊಳ್ಬಹುದಿತ್ತು, ಅಂದ್ರೆ ನಿಮಗೆ ಗೊತ್ತಾಗಲಿ ಅಂತಂದ ಈ 2ರಿಂದ ತೆಗೆದುಕೊಂಡಿದ್ದು. ಇನ್ನು ನೆಕ್ಸ್ಟ್ ನೋಡ್ರಿ ಮತ್ತೆ 2 1 2 2 3 6 2 1 2 2 2 ಅಂದ್ರೆ ಇನ್ನು ನೆಕ್ಸ್ಟ್ ಯಾವ ಸಂಖ್ಯೆಯಿಂದ ಭಾಗ ಹೋಗುವುದಿಲ್ಲ. ಈ ಅಷ್ಟೂ ಸಂಖ್ಯೆಗಳನ್ನ ಗುಣಾಕಾರ ಮಾಡ್ರಿ. 2 2 4 4 3 12 12 2 24 24 2 48. ಈ 48 ಅನ್ನೋದು ಆನ್ಸರ್ ಎಲ್ಲಿದೆ? 48 ಅನ್ನೋದು ಆನ್ಸರ್ ನಮಗೆ ಬಿ ಎಲ್ಲಿದೆ. ಈ ರೀತಿ ಪ್ರಶ್ನೆಗಳನ್ನು ನೋಡ್ಬೋದು. ಇನ್ನು ನೆಕ್ಸ್ಟ್ ಬೇರೆ ಟೈಪ್ ನೋಡೋಣ. ಇಲ್ಲಿ ನೋಡ್ಬೋದು ಯಾವ ರೀತಿ ಪ್ರಶ್ನೆಗಳನ್ನ ಕೊಡ್ತಾರೆ ಅಂತ. ಮತ್ತೊಂದು ಟೈಪ್ನಲ್ಲಿ LCM ಮತ್ತು HCFಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯುವುದು. LCM ಮತ್ತು HCFಗಳ ನಡುವಿನ ಸಂಬಂಧ ಯಾವ ರೀತಿ ಪ್ರಶ್ನೆಗಳನ್ನ ಕೊಡ್ತಾರೆ ಅಂತ ನೋಡ್ರಲ್ಲಿ. ಈ ಮೊದಲೇ ಒಂದು ಪ್ರಶ್ನೆ ನೋಡ್ರಲ್ಲಿ, 2 ಸಂಖ್ಯೆಗಳ ಗುಣಲಬ್ಧ. 2 ಸಂಖ್ಯೆಗಳು ಅಂದ್ರೆ ಯಾವುವು? ನಾವು 2 ಸಂಖ್ಯೆಗಳನ್ನು ತೆಗೆದುಕೊಳ್ಬೇಕು. ಇಲ್ಲಿ 1 ಮತ್ತು 2 ತೆಗೆದುಕೊಳ್ಳಲ್ಲ, A ಮತ್ತು B ಅಂತ ತೆಗೆದುಕೊಳ್ಳೋಣ. ಇಲ್ಲಿ 1 ಮತ್ತು 2 ತೆಗೆದುಕೊಳ್ಳೋದಕ್ಕಿಂತ ಅಂದ್ರೆ ಇಲ್ಲಿ ನಾವು ಭಾಗಾಕಾರ ಮಾಡಬೇಕಾಗತ್ತೆ. ಅದಕ್ಕೆ ನಾವು 2 ಸಂಖ್ಯೆಗಳು ಅಂದಾಗ ನಾವು A ಮತ್ತು B ಅಂತ 2 ಸಂಖ್ಯೆಗಳನ್ನ ತೆಗೆದುಕೊಳ್ಳೋಣ. ನಂತರ ಅವುಗಳ ಮಹಸಹ 3 ಆಗಿದೆ. ಇಲ್ಲಿ ಆದರೆ ಆ ಸಂಖ್ಯೆಗಳ ಲಸಹ ಅನ್ನು ಕಂಡುಹಿಡಿಬೇಕು. ಇಲ್ಲಿ ಮಹಸಹ ಕೊಟ್ಟಾರು 3 ಕೊಟ್ಟಾರು. ಲಸಹ ಎಷ್ಟಾಗುತ್ತೆ ನಮಗೆ ನೋಡ್ರಿ. ಅವೆರಡೂ ಸಂಖ್ಯೆಗಳ ಗುಣಲಬ್ಧ ಎಷ್ಟು? 216. ಮಹಸಹ ಎಷ್ಟು? 3 ಆಗಿದೆ. ನಮಗೆ ಲಸಹನ ಕಂಡು ಹಿಡಿಬೇಕಂತ ಕೊಟ್ಟಾರ ಅವರು. ನಾವು ಯಾವ ರೀತಿ ಕಂಡು ಹಿಡಿಬೇಕಂದ್ರೆ ನೋಡ್ರಿ, 2 ಸಂಖ್ಯೆಗಳು ಅಂದಾಗ ನಾವು A1 ಅನ್ನುವುದು ಒಂದು ಸಂಖ್ಯೆ ಇಂಟು B ಅನ್ನುವುದು ಒಂದು ಸಂಖ್ಯೆ. ನಾವು ಇಂಟು ಯಾಕೆ ಮಾಡ್ಕೊಂತೀವಿ ಅಂದ್ರೆ ಗುಣಲಬ್ಧ. ಅವು 2 ಸಂಖ್ಯೆಗಳ ಗುಣಲಬ್ಧ ಎಷ್ಟಾಗಿದೆ? 216. ತಿಳಿತ ನೋಡ್ಲಿ, 2 ಸಂಖ್ಯೆಗಳಿವೆ. ಇಲ್ಲಿ 2 ಸಂಖ್ಯೆಗಳಿದ್ದಾಗ ನಾವು A ಮತ್ತು ಇಂಟು ಬಿ ಅಂತ ಮಾಡ್ತೀವಿ. A ಇಂಟು ಬಿ ಯಾಕೆ ಮಾಡ್ತೀವಿ ಅಂದ್ರೆ ನಾವು ಇಂಟುನ ಯಾಕೆ ಮಾಡ್ತೀವಿ ಅಂದ್ರೆ ಅವರು ಗುಣಲಬ್ಧ ಹೇಳ್ಯಾರು. ಗುಣಲಬ್ಧ ಹೇಳಿದಾಗ ನಾವು 216 ಅನ್ನುವುದು 2 ಸಂಖ್ಯೆಗಳ ಒಂದು ಗುಣಲಬ್ಧ ಈಕ್ವಲ್ ಟು ಅವ್ರು ಏನು ಕೇಳಿದ್ದಾರೆ? ಅವುಗಳ ಮಹಸಹ 3 ಆಗಿದೆ. ಮಹಸಹ ಅಂದ್ರೆ HCF ಆದರೆ ಅವುಗಳ ಸಂಖ್ಯೆ ನೋಡ್ರಿ, ಆದರೆ ಆ ಸಂಖ್ಯೆಗಳ ಲಸಹನ ಕಂಡು ಹಿಡಿಬೇಕಂತ ಕೊಟ್ಟಿದ್ದಾರೆ. LCM. HCF ಎಷ್ಟು ಕೊಟ್ಟಿದ್ದಾರೆ? 3 ಕೊಟ್ಟಿದ್ದಾರೆ. ನಮಗೆ ಏನು ಬೇಕಾಗಿದೆ? LCM ಬೇಕಾಗಿರುವಂಥದ್ದು. ಇಲ್ಲಿ ಈ ಸಮಚಿಹ್ನೆ ಇದ್ದಾಗ ನಾವು ಈ 2 ಸಂಖ್ಯೆಗಳು ಭಾಗಾಕಾರ ಆಗುತ್ತೆ. ಅಂದ್ರೆ ಈ ಕಡೆಯಿಂದ ಈ ಕಡೆ ಭಾಗಾಕಾರ ಮಾಡಬಹುದು. ಈ 3 1 3 3 7 21 3 2 6 ಆಗುತ್ತೆ. ನಮಗೆ ಏನು ಬಂತು? LCM 72 ಅನ್ನುವುದು LCM ದ ಆನ್ಸರ್ ಆಗುತ್ತೆ. ಅಂದ್ರೆ ಈ 2 ಸಂಖ್ಯೆಗಳನ್ನು ಭಾಗಾಕಾರ ಮಾಡಿದಾಗ ನಾವು ನಮಗೆ LCM ಸಿಗುತ್ತೆ. ಈ ರೀತಿ ಪ್ರಶ್ನೆಗಳು ಇರುತ್ತವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ತಿಳಿಸ್ತೀನಿ. ಹಿಂದಿನ ಸ್ಲೈಡಲ್ಲಿ ಬಿಡಿಸಿರುವಂಥ ಪ್ರಶ್ನೆ ಈ ರೀತಿ ಇದೆ ನೋಡ್ರಿ, ಬಿಡಿಸ್ರಿ ಯಾವ ರೀತಿ ಬರುತ್ತೆ ಅಂತ. ಆನ್ಸರ್ ಯಾವುದಾಗತ್ತೆ? ನೋಡ್ರಲ್ಲಿ, 2 ಸಂಖ್ಯೆಗಳ ಗುಣಲಬ್ಧ 750, ಅವುಗಳ ಲಸಹ 150. ನೋಡ್ರಿ, 2 ಸಂಖ್ಯೆಗಳ ಗುಣಲಬ್ಧ ಏನಾಗಿದೆ?
750 ಆಗಿದೆ. ಅವುಗಳ ಲಸ 150 ಆಗಿದೆ. ಮಸವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನು ಹೇಳಿದೆ ನಿಮಗೆ, ಎರಡು ಸಂಖ್ಯೆಗಳು ಎ ಇಂಟು ಬಿ, ಅವುಗಳ ಸಂಖ್ಯೆಗಳ ಗುಣಲಬ್ಧ ಎಷ್ಟು? 750. ಲಸ ಎಷ್ಟು ಕೊಟ್ಟಿದ್ದಾರೆ? LCM HCM ಕಂಡುಹಿಡಿಬೇಕಂತ ಹೇಳ್ಯಾರ. LCM ಎಷ್ಟು ಕೊಟ್ಟಿದ್ದಾರೆ? 150 ಕೊಟ್ಟಿದ್ದಾರೆ. ನಮಗೆ HCF ಬೇಕು. HCF ಬೇಕಾದಾಗ ನಾವು ಈ ಎರಡೂ ಸಂಖ್ಯೆಗಳನ್ನು ಭಾಗಾಕಾರ ಮಾಡ್ರಿ. ಈ 0 ಹೋಯ್ತು. ನೋಡ್ಲಿ, ನಿಮ್ಗೆ 15 ಮಗ್ಗಿ ಬರಲಿಕ್ಕಿಲ್ಲೋ ನಾವು 5 ತಗೋ. 5 3 15, 5 1 5, 2 ಉಳಿತು 25 ಆಯಿತು. 5 5 25, 3 1 3 5 15. ಆನ್ಸರ್ ಏನು ಬಂತು ನಮಗೆ? HCF 5 ಅನ್ನೋದು HCF ಆನ್ಸರ್ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈ ಪ್ರಶ್ನೆ ನೋಡ್ಬೋದು. ಎರಡು ಸಂಖ್ಯೆಗಳ ಲಸ 100 ಮತ್ತು ಅವುಗಳ ಮಸ 5, ಅವುಗಳಲ್ಲಿ ಒಂದು ಸಂಖ್ಯೆ 25 ಆದರೆ ಇನ್ನೊಂದು ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಏನು ಕೇಳಿದ್ದಾರೆ? ಎರಡು ಸಂಖ್ಯೆಗಳ ಗುಣಲಬ್ಧ ಕೊಟ್ಟಿಲ್ಲ ಅವರು, ಒಂದೇ ಸಂಖ್ಯೆ ಕೊಟ್ಟಾರೋ, ಇನ್ನೊಂದು ಸಂಖ್ಯೆ ನಾವು ಕಂಡುಹಿಡಿಬೇಕಾಗಿತ್ತು. ಲಸಾನು ಕೊಟ್ಟಾರು ಮತ್ತು ಮಸಾನು ಕೊಟ್ಟಾರು. ನೀ ಏನು ಹೇಳಿದೆ? ನಾವು ಒಂದು ಸಂಖ್ಯೆ ಸೇಮ್ ಬರೆದುಕೊಳ್ರಿ. ಸೇಮ್ ಅಂದಾಗ ನಾವು ಮೊದಲು ಲಸವನ್ನು ತೆಗೆದುಕೊಳ್ಳೋಣ. ಅಲ್ಲಿ ಹಿಂದಿನ ಸ್ಲೈಡಲ್ಲಿ ಎ ಇಂಟು ಬಿ ಮಾಡ್ತಿದ್ದೀವಿ, ಇಸ್ಕ್ವಲ್ ಟು LCM ಇಂಟು HCF ಅಂತ ಮಾಡ್ತಿದ್ದೀವಿ. ಇದು ಈ ಒಂದು ಪ್ರಶ್ನೆ ಕೇಳಿದಾಗ ಈ ರೀತಿ ನೀವು ಬರೆದುಕೊಳ್ಬೇಕು. ಇದು ಒಂದು ಸೂತ್ರ ನಿಮಗೆ. ಈ ರೀತಿ ನೀವು ಬರೆದುಕೊಳ್ಬೇಕು. ನೋಡಲಿ, ಈ ರೀತಿ ಹಚ್ಕೊಳ್ರಿ. ನೋಡಲ್ಲಿ ಈ ಸೂತ್ರದ ಪ್ರಕಾರ ಈ ಮೇಲಿನ ಒಂದು ಸಂಖ್ಯೆಗಳನ್ನು ಬರೆದುಕೊಳ್ರಿ. ನಮಗೆ LCM ಎಷ್ಟು ಕೊಟ್ಟಿದ್ದಾನೆ? 100 ಇದೆ. HCF ಎಷ್ಟಿದೆ? 5 ಇದೆ. ಒಂದು ಸಂಖ್ಯೆ ಎಷ್ಟು ಕೊಟ್ಟಿದ್ದಾರೆ? 25 ಇದೆ. ಒಂದು ಸಂಖ್ಯೆ 25, ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಬೇಕು ನಾವು. ಎ ಅನ್ನುವಂಥ ಒಂದು ಸಂಖ್ಯೆಗೆ 25 ಅಂತ, ಬಿ ಅನ್ನುವಂಥ ಒಂದು ಸಂಖ್ಯೆಯನ್ನು ನಾವು ಕಂಡುಹಿಡಿಬೇಕು. LCM ಕೊಟ್ಟನು ಮತ್ತು HCF ಕೊಟ್ಟನು. ಇಲ್ಲಿ ಇಂಟು ಮಾಡ್ರಿ. 25 1 25 4 5 4 20. ಬಿ ಒಂದು ಸಂಖ್ಯೆ ಆನ್ಸರ್ ಏನಾಗುತ್ತೆ? 20 ಆಗುತ್ತೆ. ಇಲ್ಲಿ 20 ಅನ್ನುವುದು ಎಲ್ಲಿದೆ? 20 ಅನ್ನುವುದು ಆಪ್ಷನ್ಸ್ ಎ ಒಳಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡ್ಬೋದು, ಎರಡು ಸಂಖ್ಯೆಗಳ ಒಂದು ಲಸ 189 ಮತ್ತು ಅವುಗಳ ಮಸ 9, ಅವುಗಳಲ್ಲಿ ಒಂದು ಸಂಖ್ಯೆ 27 ಆದರೆ ಇನ್ನೊಂದು ಸಂಖ್ಯೆ ಯಾವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹಿಂದಿನ ಸ್ಲೈಡಲ್ಲಿ ಬಿಡಿಸಿದೀವಿಲ್ಲ, ಅದೇ ರೀತಿ ಇದೆ, ಸೇಮ್ ಆಗಿರುವಂಥ ಪ್ರಶ್ನೆ ಇದು. ಇದನ್ನು ಬಿಡಿಸರಿ ನೋಡೋಣ. ಕಮೆಂಟ್ನಲ್ಲಿ ತಿಳಿಸ್ರಿ. ಏನಿದೆ? ಎರಡು ಸಂಖ್ಯೆಗಳ ಲಸ ನಾವು ಸೂತ್ರ ಏನಿದೆ? ಎ ಇಂಟು ಬಿ ಇಕ್ವಲ್ ಟು LCM ಇಂಟು HCF. ಇಲ್ಲಿ ಲಸ ಎಷ್ಟು ಕೊಟ್ಟಿದ್ದಾರೆ? 189. ಮಸ ಎಷ್ಟು ಕೊಟ್ಟಿದ್ದಾರೆ? 9 ಕೊಟ್ಟಿದ್ದಾರೆ. ಒಂದು ಸಂಖ್ಯೆ ಎಷ್ಟಿದೆ? 27 ಇದೆ. ಇನ್ನೊಂದು ಸಂಖ್ಯೆ ಗೊತ್ತಿಲ್ಲ. ಆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಬೇಕು ನಾವು, ಬಿ ಅನ್ನ. ನೋಡ್ಬೋದು ಇಲ್ಲಿ 9 1 9 3 27, 3 1 3 6 18, 9 ಉಳಿಯುತ್ತೆ. 9 ಉಳಿದಾಗ 3 3 9 63 ಆಯಿತು. ಬಿ ಅನ್ನುವುದು ಸಂಖ್ಯೆಯ ಇನ್ನೊಂದು ಸಂಖ್ಯೆ ಆನ್ಸರ್ ಏನಾಗುತ್ತೆ? 63. ಇಷ್ಟೇ ಇದೆ. ಏನು ಸ್ವಲ್ಪ ದಿನನಿತ್ಯ ಪ್ರಾಕ್ಟೀಸ್ ಮಾಡ್ರಿ, ಸುಲಭವಾಗುತ್ತೆ. 63 ಅನ್ನೋದು ಆಪ್ಷನ್ ಸಿ ಆಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈ ರೀತಿ ಈ ಟೈಪ್ ಪ್ರಶ್ನೆಯನ್ನು ನೋಡ್ರಿ. ಇಲ್ಲಿ ಯಾವ ಅತಿ ಚಿಕ್ಕ ಸಂಖ್ಯೆ 9 12 16 ಮತ್ತು 20ರಿಂದ ಭಾಗಿಸಿದಾಗ ಪ್ರತಿ ಸಂದರ್ಭದಲ್ಲಿ ಶೇಷ 3 ಉಳಿಯುತ್ತದೆ ಅಂತ ಕೇಳಿದ್ದಾರೆ. ನಾವು ಭಾಗಿಸಿದಾಗ ಅಂತ ಪ್ರಶ್ನೆ ಬಂದಾಗ ಅಂದರೆ ಅತಿ ಚಿಕ್ಕ ಸಂಖ್ಯೆ
ಅತಿ ಚಿಕ್ಕ ಸಂಖ್ಯೆಯಿಂದ ಭಾಗಿಸಿದಾಗ ನಮ್ಗೆ ಶೇಷ 3 ಉಳಿಬೇಕು. ಅಂದ್ರೆ ಅದು ಯಾವ ಸಂಖ್ಯೆ ಅಂತ ಗೊತ್ತಾಗಬೇಕು. ಅಂದ್ರೆ ನೋಡ್ರಲ್ಲಿ ಇಲ್ಲಿ ಆಪ್ಷನ್ಸ್ಗಳ ಮುಖಾಂತರ ನಾವು ಹೋಗ್ಬೇಕು. ಇಲ್ಲ ಈ ಅಷ್ಟು ಸಂಖ್ಯೆಗಳನ್ನ ಲಸ ಕಂಡುಹಿಡಿಬೇಕು. ಅಷ್ಟು ಸಂಖ್ಯೆಗಳನ್ನ ಲಸ ಕಂಡುಹಿಡಿಯುವುದಂದ್ರೆ ನೋಡ್ರಲ್ಲಿ 9, 12, 16, 20 ಇದೆ. ಇವುಗಳ ಲಸ ಎಷ್ಟಾಗುತ್ತೆ ನೋಡ್ರಿ. ಲಸವನ್ನ ಕಂಡುಹಿಡಿಬೇಕು. ಇಲ್ಲಿ ಲಸ ಅಂದಾಗ ನಾವು ಇಲ್ಲಿ 2ರಿಂದ ತೆಗೆದುಕೊಡ್ರಿ. ಇದು 9 ಸೇಮ್ ಬರೆದುಕೊಡ್ರಿ. 2ರ ಮಗೆ 9 ಇಲ್ಲ. 2 6 12, 2 8 16, 2 10 20 ಆಗುತ್ತೆ. ಇನ್ನು ನೆಕ್ಸ್ಟ್ ಏನು ಮತ್ತೆ 2ಅನ್ನ ತೆಗೆದುಕೊಡ್ರಿ. 2 3 6 ಈ ಸೇಮ್ 9 ಬರೆದುಕೊಡ್ರಿ. 2 4 8, 2 5 10 ಆಗುತ್ತೆ. ನೆಕ್ಸ್ಟ್ ಏನು 3ರಲ್ಲೇ ತೆಗೆದುಕೊಡ್ರಿ. 3ಅನ್ನ 3 3 9, 3 1 3, 4ಅನ್ನು ಸೇಮ್ ಬರೆದುಕೊಡ್ರಿ. 5 ಸಹಿತ ಸೇಮ್. ಈ ಅಷ್ಟು ಸಂಖ್ಯೆಗಳು ಯಾವ ಸಂಖ್ಯೆಯಲ್ಲಿ ಭಾಗ ಹೋಗುವುದಿಲ್ಲ. ಇಷ್ಟೇ ಬಿಡ್ರಿ. ಇಷ್ಟೇ ಬಿಟ್ಟು ಈ ಅಷ್ಟು ಸಂಖ್ಯೆಗಳನ್ನ ಗುಣಾಕಾರ ಮಾಡ್ರಿ. ಯಾವ 2 ಇಂಟು 2 ಇಂಟು 3 ಇಂಟು 3 ಇಂಟು 4 ಇಂಟು 5 ಗುಣಾಕಾರ ಮಾಡ್ರಿ. ಎಷ್ಟು ಬರುತ್ತೆ? 2 2 4, 4 3 12, 12 3 ಎಷ್ಟು? 36, 36 4 ಎಷ್ಟು? 36 4 ನಮಗೆ ಬರ್ಲಿಕ್ಕಿಲ್ಲ. ಇಲ್ಲಿ ಗುಣಾಕಾರ ಮಾಡ್ಕೊಡ್ರಿ. 36 ಇಂಟು 4ಅನ್ನ ಮಾಡ್ರಿ. 6 4 24, 4 3 12, 12 144, 144 ಇಂಟು 5 ಅನ್ನ ಮಾಡ್ಕೊಡ್ರಿ. 5 4 20, 5 4 20, 20 ಒಂದು 22 ಆಯ್ತು. 5 1 5, ಇದು 7. ಅಂದ್ರೆ ಎಷ್ಟು ಬಂತು ನಮಗೆ ಆನ್ಸರ್? 720 ಅನ್ನೋದು ಇದರ ಲಸ ಆಗುತ್ತೆ. 720 ಅಂದಾಗ ಇದರ ಲಸ ಆಯ್ತು. ಅಂದ್ರೆ ನಮಗೆ ಶೇಷ 3 ಉಳಿಯುತ್ತದೆ ಅಂತ. ಶೇಷ 3 ಉಳಿಬೇಕಾದ್ರೆ ನಾವು ಇದು ಯಾವ ಸಂಖ್ಯೆ ಆಗ್ಬೇಕಿದು? ಇಲ್ಲಿ ಲಸ ಎಷ್ಟು ಬಂತು ನಮಗೆ? ಪೂರ್ತಿ ಸಂಪೂರ್ಣವಾಗಿ ಭಾಗ ಹೋಯ್ತಿದು. ಸಂಪೂರ್ಣವಾಗಿ ಭಾಗ ಹೋದಾಗ ನಾವು ಈ ಅಷ್ಟು ಸಂಖ್ಯೆಗಳು ಸಂಪೂರ್ಣವಾಗಿ ಭಾಗ ಹೋಯ್ತು. 720 ಬಂತ ಆನ್ಸರ್ ನಮಗೆ. 720 ಬಂದಾಗ ಶೇಷ 3 ಉಳಿದೈತಿ ನಮಗೆ. ಶೇಷ 3 ಉಳಿಬೇಕಾದ್ರೆ ಇದು ಯಾವ ಸಂಖ್ಯೆ ಆಗಬೇಕು ಅಂದಾಗ ನಾವು ಇಲ್ಲಿ 720 ಅನ್ನೋದಕ್ಕೆ ಪ್ಲಸ್ 3ಅನ್ನ ಕೂಡಿಸ್ರಿ. 723 ಆಗುತ್ತೆ ಆನ್ಸರ್ ಇದು. ನೋಡ್ರಲ್ಲಿ ಇನ್ನೂ ಹೇಳ್ತೀನಿ. ಯಾವ ಅತಿ ಚಿಕ್ಕ ಸಂಖ್ಯೆಯ 9, 12, 16, 20ರಿಂದ ಭಾಗಿಸಿದಾಗ, ಅಂದ್ರೆ ನಾವು ಈ ಯಾವ ಸಂಖ್ಯೆ ಅಂತ ಗೊತ್ತಿಲ್ಲ ನಮಗೆ. ಈ ಅಷ್ಟು ಸಂಖ್ಯೆಗಳನ್ನ ಇಲ್ಲಿ ಆಪ್ಷನ್ಸ್ ಮುಖಾಂತರ ನಾವು ಭಾಗಿಸೋದು ಕುಂದಿರೋದಕ್ಕೆ. ಈ ಭಾಗಿಸುವುದಕ್ಕಿಂತ ಈ ಸಂಖ್ಯೆಗಳನ್ನ ನಾವು ಲಸ ತಗೋಬೇಕು. ಈ ಅಷ್ಟು ಸಂಖ್ಯೆಗಳು ಸಂಪೂರ್ಣವಾಗಿ ಭಾಗ ಹೋಗ್ತೈತಿ. ಈ ಅಷ್ಟು ಸಂಖ್ಯೆಗಳು ಸಂಪೂರ್ಣ ಭಾಗ ಹೋದಾಗ ನಮಗೆ ಆನ್ಸರ್ ಏನು ಬರುತ್ತೆ? 720 ಬರುತ್ತೆ. 720 ಬಂದಾಗ ನಮಗೆ ಶೇಷ 3 ಉಳಿಬೇಕು. ಶೇಷ 3 ಉಳಿಬೇಕಾದ್ರೆ ನಾವು ಪ್ಲಸ್ 3ಅನ್ನು ಮಾಡ್ಕೊಳ್ಬೇಕು. ಅಂದ್ರೆ 720 ಕಡಿಮೆ ಇರುತ್ತೆ. ಕಡಿಮೆ ಇದ್ದಾಗ ಅಂದ್ರೆ ಸಂಪೂರ್ಣ ಭಾಗ ಹೋಗಿರುತ್ತೆ. ಅದಕ್ಕೆ ನಾವು ಪ್ಲಸ್ 3ಅನ್ನು ಮಾಡಿಕೊಂಡಾಗ ಇದು ಶೇಷ ಇಲ್ಲಿ 3 ಉಳಿಯುತ್ತೆ. 723 ಅನ್ನುವಂಥ ಒಂದು ಸಂಖ್ಯೆಗೆ ಶೇಷ 3 ಉಳಿಯುತ್ತೆ. ಇದೇ ನಮಗೆ ಆನ್ಸರ್ ಆಗಿರುವಂಥದ್ದು. ಆಪ್ಷನ್ಸ್ನಲ್ಲಿ ನೋಡ್ಬೋದು. ಎಲ್ಲಿ ಆಪ್ಷನ್ಸ್ 723 ಅನ್ನೋದು ಎ ಆಗಿರುವಂಥದ್ದು. ಈ ರೀತಿ ಪ್ರಶ್ನೆಯನ್ನು ನೀನು ನೆಕ್ಸ್ಟ್ ಸ್ಲೈಡಲ್ಲಿ ಒಂದು ಕೊಡ್ತೀನಿ, ಅದನ್ನು ಬಿಡಿಸತ್ರ. ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಏನಿದೆ? ಯಾವ ಅತಿ ಚಿಕ್ಕ ಸಂಖ್ಯೆಯ 12, 16 ಮತ್ತು 18ರಿಂದ ಭಾಗಿಸಿದಾಗ ಪ್ರತಿ ಸಂದರ್ಭದಲ್ಲಿ 5 ಶೇಷ ಉಳಿಯುತ್ತದೆ ಅಂತ ಕೇಳಿದ್ದಾರೆ. ಏನ್ ಹೇಳಿದೆ ನಿಮಗೆ? ಈ 3 ಸಂಖ್ಯೆಗಳನ್ನ ಭಾಗಾಕಾರ ಮಾಡ್ಕೊರಿ. ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳನ್ನ ಭಾಗಾಕಾರ ಅಂದ್ರೆ ಲಸ ತಕ್ಕೋರಿ. ಲಸ ತಕ್ಕೊಂಡಾಗ ನಮಗೆ ಎಷ್ಟು ಬರುತ್ತೆ ಲಸ ನೋಡ್ರಿ? 12, 16 ಬಂದಿರುವಂತ ಒಂದು ಲಸ ಒಳಗೆ ನಾವು ಪ್ಲಸ್ 5ಅನ್ನ ಮಾಡಿಕೊಂಡಾಗ ಆನ್ಸರ್ ಸಿಗುತ್ತೆ 18. ಕಮೆಂಟ್ ನಲ್ಲಿ ತಿಳಿಸ್ರಿ. 2ರಲ್ಲಿ ತೋರಿ. 2 6 12, 2 8 16, 2 9 18. ಇನ್ನು ನೆಕ್ಸ್ಟ್ 3ರಲ್ಲೇ ತೆಗೆದುಕೊಡ್ರಿ. 3 5 6, 8 ಸೇಮ್. 3 3 9. ನೆಕ್ಸ್ಟ್ 2ರಲ್ಲಿ 2 1 2 4 3. ಈ ಅಷ್ಟು ಸಂಖ್ಯೆಗಳನ್ನ ಗುಣಾಕಾರ ಮಾಡ್ಕೊಡ್ರಿ. 2 ಇಂಟು 3 ಇಂಟು 2 ಇಂಟು 4 ಇಂಟು 3. 3 2 6, 6 2 12, 12 4 ಎಷ್ಟು? 48. 48 ಇಂಟು 3ಅನ್ನ ಮಾಡಿಕೊಡ್ರಿ. 48 ಇಂಟು 3ಅನ್ನ ಮಾಡ್ರಿ. 8 3 24,
4 ಮೂರಲೆ 12, 12 ಪ್ಲಸ್ ಇದೊಂದು 14 ಆಗುತ್ತೆ. 144 ಅನ್ನೋದು ಲಸ ಆಗುತ್ತೆ. ಎರಡು ಭಾಗಿಸಿದಾಗ ಈ 144ಗೆ ನಾವು ಪ್ಲಸ್ 5 ಅನ್ನು ಮಾಡ್ರಿ, ಪ್ಲಸ್ 5 ಅನ್ನು ಮಾಡ್ರಿ 149 ಅನ್ನೋದು ನಮಗೆ ಆನ್ಸರ್. ಇಲ್ಲಿ ನೋಡ್ಬೋದು ಆಪ್ಷನ್ಸ್ ನಲ್ಲಿ ಆಪ್ಷನ್ಸ್ ಡಿ ಅನ್ನು ನೋಡ್ಬೋದು. ಆಪ್ಷನ್ಸ್ 144 ಆಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈ ಪ್ರಶ್ನೆಯನ್ನ ನೋಡ್ರಿ. ಈ ಪ್ರಶ್ನೆ ಏನಿದೆ, ಯಾವ ಅತಿ ದೊಡ್ಡ ಸಂಖ್ಯೆ, ಇಂಕಾಳ ಏನು ಕೊಟ್ಟಿದ್ದಾರೆ ಚಿಕ್ಕ ಸಂಖ್ಯೆ ಆಗಿತ್ತು, ಇಲ್ಲಿ ದೊಡ್ಡ ಸಂಖ್ಯೆಯಿಂದ 220 ಮತ್ತು 256 ಭಾಗಿಸಿದಾಗ ಪ್ರತಿ ಸಂದರ್ಭದಲ್ಲಿ 4 ಶೇಷ ಉಳಿಯುತ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಅನ್ನು ನೋಡಬಹುದು. ಆಪ್ಷನ್ಸ್ ಎ 32, ಆಪ್ಷನ್ಸ್ ಬಿ 36, ಆಪ್ಷನ್ ಸಿ 39, ಆಪ್ಷನ್ಸ್ ಡಿ 41 ಇದೆ. ಇಲ್ಲಿ ಯಾವ ರೀತಿ ಬಿಡಿಸ್ಬೇಕಂದ್ರೆ ಹಿಂದಿನ ಸ್ಲೈಡ್ ಅಲ್ಲಿ ನಿಮಗೆ ತಿಳಿಸಿದ್ದೆ. ಏನು ಕೊಟ್ಟಿದ್ರು ಹಿಂದಿನ ಸ್ಲೈಡ್ ಅಲ್ಲಿ ಚಿಕ್ಕ ಸಂಖ್ಯೆಯನ್ನು ಕೊಟ್ಟಿದ್ರು, ಇಲ್ಲಿ ದೊಡ್ಡ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಅಲ್ಲಿ ಲಸವನ್ನ ಕಂಡು ಹಿಡಿದೀವಿ. ಇಲ್ಲಿ ಲಸವನ್ನ ಕಂಡು ಹಿಡಿದು ಆ ಶೇಷವನ್ನು ಕೂಡಿಸಿರುವಂತಹ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಏನು, ಲಸವನ್ನ ಕಂಡು ಹಿಡಿದು ಆ ಲಸವನ್ನ ಕಂಡು ಹಿಡಿದು ಬಂದಿರುವಂತಹ ಸಂಖ್ಯೆಗೆ ಆ ಶೇಷವನ್ನ ಕೂಡಿಸಿ ಇಲ್ಲಿ ಸಂಖ್ಯೆಯನ್ನ ಕೊಟ್ಟಿದ್ದಾರೆ. ನೋಡ್ಬೋದು, ಇಲ್ಲಿ ತಿಳಿಸ್ತೀನಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. 220, 256 ಅನ್ನುವುದು ಎರಡು ಸಂಖ್ಯೆಗಳಿವೆ. ಈ ಎರಡೂ ಸಂಖ್ಯೆಗಳಿಗೆ 4 ಅನ್ನುವುದು ಕೂಡಿಸಿರುವಂಥದ್ದು. ಇದನ್ನು ಮೈನಸ್ ಮಾಡ್ರಿ, 216 ಆಗುತ್ತೆ. ಇಲ್ಲಿ -4 ಅನ್ನ ಮಾಡ್ರಿ, 252 ಆಗುತ್ತೆ. 216 ಮತ್ತು 252 ಅನ್ನುವಂಥ ಎರಡೂ ಸಂಖ್ಯೆಗಳು ಲಸ ಆಗಿರುವಂಥದ್ದು, ಲಸವನ್ನ ಕಂಡು ಹಿಡಿದಿರುವಂತಹ ಸಂಖ್ಯೆಗಳು. 216 ಮತ್ತು 252 ಅನ್ನುವುದು ಲಸ ಆಗಿರುವಂಥದ್ದು. ನಾವು ನೆಕ್ಸ್ಟ್ ಮಸವನ್ನ ಕಂಡುಹಿಡಿದಾಗ ನಮಗೆ ಆನ್ಸರ್ ಸಿಗುತ್ತೆ. ಮಸವನ್ನ ಕಂಡುಹಿಡಿದಾಗ ನಮಗೆ ಆನ್ಸರ್ ಸಿಗುತ್ತೆ. ನೋಡ್ರಿ, 220 ಮತ್ತು 256 ಅನ್ನೋದು ಲಸವನ್ನ ಕಂಡು ಹಿಡಿದು 4 ಸೇರಿಸಿದಾಗ ನಮಗೆ 220 ಮತ್ತು 250 ಬಂತು. ಆ ಯಾವ ಸಂಖ್ಯೆಯನ್ನ ಈ ಸಂಖ್ಯೆಗೆ ಕೂಡಿಸಿದಾಗ ಇದನ್ನು ಲಸ ಮಾಡಿಕೊಂಡು ಆ ಸಂಖ್ಯೆಗಳನ್ನು ಕೂಡಿಸಿಕೊಂಡಾಗ ಈ ಸಂಖ್ಯೆಗಳು ಬರುತ್ತವೆ. ಅದೇ ರೀತಿ ನಾವು ಇವುಗಳನ್ನು ಮೈನಸ್ ಮಾಡಬೇಕು. ಮೈನಸ್ ಮಾಡ್ಕೊಂಡು ಈ ಎರಡೂ ಸಂಖ್ಯೆಗಳನ್ನು ನಾವು ಮಸ ಮಾಡ್ಕೋಬೇಕು. ಮಸ ಮಾಡ್ಕೊಂಡಾಗ ನಮಗೆ ಬಂದಿರುವಂಥ ಆನ್ಸರ್ ಆಗುತ್ತೆ. ಯಾವ ಸಂಖ್ಯೆ ಬರುತ್ತೆ ಅದೇ ಆನ್ಸರ್ ಆಗುತ್ತೆ. ನೋಡ್ರಿ, ಈ ಎರಡೂ ಸಂಖ್ಯೆಗಳನ್ನು ಮಸ ಮಾಡ್ಕೊಡ್ರಿ. 216 ಮತ್ತು 252 ಅನ್ನೋದು 2ರಿಂದ ನೋಡ್ರಿ. ಮೊದಲು 2 1 2. ಇಲ್ಲಿ 0 ಇಳಿಸ್ಕೊಂಡು 6 ಇಳಿಸ್ಕೊಳ್ತೀವಿ. ಯಾವ ರೀತಿ ಅಂದ್ರೆ ನೋಡ್ರಿ, 216 ನಾವು ಯಾವ ರೀತಿ ಭಾಗಾಕಾರ ಮಾಡ್ತೀವಿ ಅಂದ್ರೆ 2 1 2, 0 ಬಂತು. 1 ಇಳಿಸ್ಕೊಂತೀವಿ. 1ಕ್ಕಿಂತ 2 ಅನ್ನೋದು ದೊಡ್ಡ ಸಂಖ್ಯೆ ಆಗಿರುವಂಥದ್ದು. 2 1 2 ಬರೆಯೋದಕ್ಕೆ ಬರೋದಿಲ್ಲ, ಅಂದ್ರೆ ಚಿಕ್ಕ ಸಂಖ್ಯೆ ಆಗಿರುವಂಥದ್ದು 1 ಅನ್ನೋದು. ಅದಕ್ಕೆ ನಾವು ಈ 6 ಇಳಿಸ್ಕೋಬೇಕಾದ್ರೆ ಮೊದಲು ನಾವು ಇಲ್ಲಿ 0 ಬರೆದುಕೊಳ್ಬೇಕು. 0 ಬರೆದುಕೊಂಡು ಇಲ್ಲಿ 6 ಇಳಿಸ್ಕೋಬೇಕು. 2 8 16 ಆಗುತ್ತೆ. ಇದು 0 ಅಂದ್ರೆ 108 8 2 ಮಾಡಿದಾಗ 216 ಆಗುತ್ತೆ. ಇಲ್ಲಿ ನೋಡ್ರಿ, 2 1 2, 2 2 4 ಆಗುತ್ತೆ. 2 6 12. ನೆಕ್ಸ್ಟ್ ಮತ್ತೇನು 2 2 ಮಾಡ್ರಿ, 2 5 10, 2 4 8 ಆಗುತ್ತೆ. 2 6 12, 2 3 6 ಆಗುತ್ತೆ. ಇನ್ನ 3ರಿಂದ ತೆಗೆದುಕೊಡ್ರಿ. 3 1 3, 3 8 24, 3 2 6, 3 1 3 ಆಗುತ್ತೆ. ಈ ಎರಡೂ ಸಂಖ್ಯೆಗಳು ಯಾವ ಸಂಖ್ಯೆಯಲ್ಲಿ ಹೋಗುತ್ತೆ ಮತ್ತೆ ನೆಕ್ಸ್ಟ್ ನೋಡ್ರಿ. 3ರಿಂದ ತೆಗೆದುಕೊಡ್ರಿ. 3 6 18, 3 7 21 ಆಗುತ್ತೆ. ಇದು ಮೋಸ ಅಂದಾಗ ನಾವು ಮುಂದಿನ ಸಂಖ್ಯೆಯನ್ನು ಬಿಟ್ಟು ಬಿಡ್ಬೇಕು. ಎರಡೂ ಸಂಖ್ಯೆಗಳು ಯಾವ ಸಂಖ್ಯೆಯಲ್ಲಿ ಭಾಗ ಹೋಗುವುದಿಲ್ಲ. ಈ ಅಷ್ಟೂ ಸಂಖ್ಯೆಗಳನ್ನ ಗುಣಾಕಾರ ಮಾಡ್ಕೋರಿ. 2 8 3 ಇಂಟು 2 ಇಂಟು 3 ನೋಡ್ರಿ. 2 3 6, 6 2 12, 12 3 36 ಆಗುತ್ತೆ. ಆನ್ಸರ್ ಎಷ್ಟು ಬರುತ್ತೆ? 12 3 36 ಅನ್ನೋದು ಆನ್ಸರ್ ಬರುತ್ತೆ. ಈ ರೀತಿ ಪ್ರಶ್ನೆಗಳು ಇರುತ್ತವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡ್ರಿ, ಈ ಪ್ರಶ್ನೆಯನ್ನ ನೋಡ್ರಿ.
ಯಾವ ಅತಿ ದೊಡ್ಡ ಸಂಖ್ಯೆಯಿಂದ 21, 39 ಮತ್ತು 48 ಭಾಗಿಸಿದಾಗ ಪ್ರತಿ ಸಂದರ್ಭದಲ್ಲಿ 3 ಶೇಷ ಉಳಿಯುತ್ತದೆ ಅಂತ ಕೊಟ್ಟಿದ್ದಾರೆ. ಹಿಂದಿನ ಸ್ಲೈಡಲ್ಲಿ ತಿಳಿಸಿರುವ ಹಾಗಿದೆ. ಸೇಮ್ ಅದೇ ರೀತಿ ನೋಡ್ರಲ್ಲಿ ನಮಗೆ ಲಸವನ್ನು ಕಂಡು ಹಿಡಿದಿರುವಂಥ ಒಂದು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಲಸವನ್ನು ಕಂಡು ಹಿಡಿದು ಮತ್ತು ಶೇಷವನ್ನು ಕೂಡಿಸಿರುವಂಥ ಸಂಖ್ಯೆ ಇದು. ಲಸವನ್ನು ಕಂಡು ಹಿಡಿದು ಶೇಷವನ್ನು ಕೂಡಿಸಿರುವಂಥ ಇವು ಸಂಖ್ಯೆಗಳು. ಇದನ್ನು ನೋಡಲಿ 21ರಲ್ಲಿ ಈ ಅಷ್ಟೂ ಸಂಖ್ಯೆಗಳಲ್ಲಿ ಮೈನಸನ್ನು ಶೇಷನ ಕಳಿಬೇಕು. ಈ ಸಂಖ್ಯೆಗಳಲ್ಲಿ -3 ಮಾಡಬೇಕು. 3 ಮಾಡಿದಾಗ ಎಷ್ಟು ಬಂತು ನೋಡ್ರಿ, 18. 21ರಲ್ಲಿ 3 ಕಳೆದಾಗ 18, 39ರಲ್ಲಿ 3 ಕಳೆದಾಗ 36 ಆಗುತ್ತೆ. 48ರಲ್ಲಿ 3 ಕಳೆದಾಗ 8ರಲ್ಲಿ 3 ಕಳೆದಾಗ 5, ಇದು 45. ಈ ಬಂದಿರುವಂಥ ಆನ್ಸರ್ಗೆ ನಾವು ಏನು ಮಾಡಬೇಕು? ಇವು 21ರಲ್ಲಿ 3 ಕಳೆದ 18 ಈ ರೀತಿ ಈ ಸಂಖ್ಯೆಗಳು ಬಂದಾಗ ನಾವು ಇವುಗಳನ್ನು ಮಸ ಕಂಡುಹಿಡಿಬೇಕು. ಮಸವನ್ನು ಕಂಡುಹಿಡಿದಾಗ ನಾವು ಬಂದಿರುವಂಥ ಆನ್ಸರ್ ಏನಾಗುತ್ತೆ? ನಮಗೆ ಕರೆಕ್ಟ್ ಆಗಿರುವಂಥ ಆನ್ಸರ್ ಆಗುತ್ತೆ. ನೋಡ್ರಲ್ಲಿ ಇವುಗಳನ್ನು ಮಸ ತೆಗೀರಿ. 18, 36, 45ರ ಮಸ ಏನು? ಈ ಮೂರೂ ಸಂಖ್ಯೆಗಳು ಯಾವ ಸಂಖ್ಯೆಯಲ್ಲಿ ಹೋಗುತ್ತವೆ ನೋಡ್ರಿ? 2ರಿಂದ ನೋಡ್ರಿ, 2ರಿಂದ ಹೋಗುವುದಿಲ್ಲ. 3ರಿಂದ ನೋಡ್ರಿ, 3 18, 3 3, 3 6, 3 3, 3 15 ಆಗುತ್ತೆ. ಇನ್ನು ನೆಕ್ಸ್ಟ್ ಯಾವ ಸಂಖ್ಯೆಯಲ್ಲಿ ಮೂರು ಸಂಖ್ಯೆಗಳು ಹೋಗುತ್ತವೆ? 3ರಿಂದ ನೋಡ್ರಿ, 3 1, 3 2, 6, 3 4, 12, 3 5, 15. ಇನ್ನು 2 4 5 ಯಾವ ಸಂಖ್ಯೆಯಲ್ಲಿ ಹೋಗುತ್ತೆ? ಯಾವ ಸಂಖ್ಯೆಯಲ್ಲಿ ಹೋಗುವುದಿಲ್ಲ, ಯಾವ ಸಂಖ್ಯೆಯಿಂದ ಹೋಗುವುದಿಲ್ಲ. ಇದು ಈ ಎರಡೂ ಸಂಖ್ಯೆಗಳನ್ನು ಗುಣಾಕಾರ ಮಾಡ್ರಿ. 3 × 3 ಮಾಡ್ರಿ, 9. ಆನ್ಸರ್ ಏನು ಬಂತು? ನಮಗೆ 9 ಬಂತು. ಎಲ್ಲಿ ಬಂತು? ಆಪ್ಷನ್ಸ್ ಎ ಒಳಗೆ ನೋಡ್ಬೋದು. ಆಪ್ಷನ್ಸ್ 9 ಆಪ್ಷನ್ಸ್ ಎ 9 ಆಗುತ್ತೆ. ಇದರ ಆನ್ಸರ್ ಏನು? 9. ಈ ರೀತಿ ಪ್ರಶ್ನೆಗಳು ಇರುತ್ತವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈ ಪ್ರಶ್ನೆಯನ್ನು ನೋಡ್ರಿ, ಏನಿದೆ? ಎರಡು ಸಂಖ್ಯೆಗಳ ಅನುಪಾತ ಅಂದರೆ 15 ಅನುಪಾತ 11ರ ಅನುಪಾತದಲ್ಲಿದೆ. ಅವುಗಳ ಮಸ 13 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನೋಡ್ರಲ್ಲಿ ಆ ಎರಡೂ ಸಂಖ್ಯೆಗಳು ನೋಡ್ರಲ್ಲಿ ಹಿಂದಿನ ಸ್ಲೈಡಲ್ಲಿ ತಿಳಿಸಿದ್ದೆ. ಹಿಂದಿನ ಸ್ಲೈಡಲ್ಲಿ ಏನು ಕೊಟ್ಟಿದ್ದಾರೋ? ಎರಡು ಸಂಖ್ಯೆಗಳ ಗುಣಲಬ್ಧ ಕೊಟ್ಟಿದ್ರು. ಇಲ್ಲಿ ಎರಡು ಸಂಖ್ಯೆಗಳ ಅನುಪಾತ ಕೊಟ್ಟಿದ್ದಾರೆ. ಅಲ್ಲಿ ಹಿಂದಿನ ಸ್ಲೈಡಲ್ಲಿ ಎರಡು ಸಂಖ್ಯೆಗಳ ಗುಣಲಬ್ಧ ಕೊಟ್ಟಿದ್ರು. ಇಲ್ಲಿ ಎರಡು ಸಂಖ್ಯೆಗಳ ಅನುಪಾತ ಕೊಟ್ಟಿದ್ದಾರೆ. ಆ ಎರಡೂ ಸಂಖ್ಯೆಗಳು ಯಾವುವು? ಎ ಅನ್ನು ಮತ್ತು ಬಿ ಅನ್ನುವುದು ಎರಡು ಸಂಖ್ಯೆಗಳು. ಇದರ ಅನುಪಾತ ಏನಿದೆ? 15:11 ಇದೆ. ಮಸ ಏನಿದೆ? ಮಸ ಅದೇನಿದೆ? 13 ಆದರೆ ಆ ಎರಡೂ ಸಂಖ್ಯೆಗಳ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಆ ಎರಡೂ ಸಂಖ್ಯೆಗಳನ್ನ ಈ ಅನುಪಾತ ಇದ್ದಿದ್ದು ಯಾವ ಸಂಖ್ಯೆ ಬರ್ತೈತಿ ಅಂತಂದು ಕೇಳಿದ್ದಾರೆ. ನೋಡ್ರಿ, ಈ ಅನುಪಾತ ಬಂದಾಗ ನಾವು ಈ ಸಂಖ್ಯೆಯನ್ನು ಮಸ ಅನ್ನುವಂಥ ಒಂದು ಸಂಖ್ಯೆಯನ್ನ ಗುಣಾಕಾರ ಮಾಡಬೇಕು. ಈ ಎರಡೂ ಸಂಖ್ಯೆಯ ಅನುಪಾತಕ್ಕೆ ನಾವು 13 ಅನ್ನುವುದು ಗುಣಾಕಾರ ಮಾಡಬೇಕು. 13 5 ಎಷ್ಟು ನೋಡ್ರಿ? 15 3 45, 4 1 ಕೈಲ, 15 1 15, ಅದೊಂದು ಪ್ಲಸ್ 4, ಇದು 19 ಆಯಿತು. 11 3 33, ಒಂದು ಕೈಲ, 3 ಅನ್ನೋದು ಕೈಲ, 11 1 11 ಪ್ಲಸ್ 3 ಎಷ್ಟು? 14 ಆಯಿತು. 143. ಅಂದರೆ ಈ ಎರಡೂ ಸಂಖ್ಯೆಗಳು ಏನು ಬಂದು ಎ ಮತ್ತು ಬಿ ಒಂದು ಸಂಖ್ಯೆ ಏನು? 195 ಮತ್ತು 143 ಅನ್ನೋದು ಆಪ್ಷನ್ಸ್ನಲ್ಲಿ ನೋಡ್ಬೋದು. ಇಲ್ಲಿ ಆಪ್ಷನ್ಸ್ ಎ ಅನ್ನು ನೋಡ್ಬೋದು. 195 ಮತ್ತು 143 ಅನ್ನೋದು. ಈ ರೀತಿ ಪ್ರಶ್ನೆಗಳು ಇರುತ್ತವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈ ಪ್ರಶ್ನೆಯನ್ನು ಬಿಡಿಸ್ರೆ ನೋಡೋಣ. ಹೇಗೆ ಕೊಟ್ಟಿದ್ದಾರೆ? ಎರಡು ಸಂಖ್ಯೆಗಳ ಅನುಪಾತ 17:13 ಇವೆ. ಅವುಗಳ ಮಸಾವು 15 ಆದರೆ ಆ ಎರಡೂ ಸಂಖ್ಯೆಗಳು ಅಂತ ಕೇಳಿದ್ದಾರೆ. ಇದನ್ನು ಬಿಡಿಸ್ರೆ ನೋಡೋಣ. ನೋಡಲಿ, ತಿಳಿಸ್ತೀನಿ. ಎ ಮತ್ತು ಬಿ ಗುಣಲಬ್ಧ ಅಲ್ಲ, ಅನುಪಾತ. ಏನು ಕೊಟ್ಟಿದ್ದಾರೆ? 17:13 ಇದೆ.
ಮ ಸಹ HCF ಎಷ್ಟಿದೆ? 15 ಇದೆ. ಈ ಎರಡೂ ಸಂಖ್ಯೆಗಳನ್ನು ನಾವು ಗುಣಾಕಾರ ಮಾಡಬೇಕು, ಅಂದರೆ ಅನುಪಾತ ಇದ್ದಾಗ ನಾವು ಗುಣಾಕಾರ ಮಾಡಬೇಕು. 17 × 15 ಮಾಡಿದಾಗ ಎಷ್ಟು ಬರುತ್ತೆ ನೋಡ್ರಿ? 13 × 15 ಮಾಡಿದಾಗ ಎಷ್ಟು ಬರುತ್ತೆ ನೋಡ್ರಿ? 15 × 105. 105 ಅಂದಾಗ 10 ಕೈಲ ಉಳಿಯಿತು. 15 ಒಂದೇ 15 ಪ್ಲಸ್ 10 ಅಷ್ಟು 25 ಆಯಿತು. 13 × 15 ಮಾಡಿದಾಗ 15 3 45, 4 ಕೈಲ ಉಳಿಯಿತು. 15 ಒಂದೇ 15 ಪ್ಲಸ್ 4 ಅಷ್ಟು 19, 195. ಆನ್ಸರ್ ಏನು ಬರುತ್ತೆ? 255 ಮತ್ತು 195 ಬರುತ್ತೆ. ಆಪ್ಷನ್ಸ್ನಲ್ಲಿ ನೋಡ್ಬೋದು. ಆಪ್ಷನ್ಸ್ನಲ್ಲಿ ಕರೆಕ್ಟ್ ಆಗಿರುವಂಥದ್ದು ಆಪ್ಷನ್ಸ್ ಬಿ ಕರೆಕ್ಟ್ ಆಗಿರುವಂಥದ್ದು. ಈ ರೀತಿ ಪ್ರಶ್ನೆಗಳು ಇರುತ್ತವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪ್ರಶ್ನೆಯನ್ನು ಓದ್ರಿ. ಎರಡು ಸಂಖ್ಯೆಗಳ ಅನುಪಾತ 3:4 ಅನುಪಾತದಲ್ಲಿವೆ. ಅವುಗಳ ಲಸಾವು 84 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಬೇಕು. ಇಲ್ಲಿ ಸಹಿತ ಹಿಂದೆ ತಿಳಿಸಿರುವ ಹಾಗೆ ಸೇಮ್ ಆಗಿದೆ. ಅಲ್ಲಿ ಮ ಸಹ ಇತ್ತು, ಇಲ್ಲಿ ಲಸ ಆಗಿದೆ. ಈ ಎರಡು ಸಂಖ್ಯೆಗಳು ಯಾವ? ಎ ಅನುಪಾತ ಬಿ ಎಷ್ಟಿದೆ? 3:4 ಇವೆ. ಇಲ್ಲಿ ಲಸ LCM ಏನಿದೆ? 84 ಕೊಟ್ಟಿದ್ದಾರೆ. ನಾವು HCF ಕೊಟ್ಟಾಗ ಮ ಸಹ ಕೊಟ್ಟಾಗ ನಾವು ಈ ಸಂಖ್ಯೆಗಳ ಜೊತೆಗೆ ಈ ಸಂಖ್ಯೆಯ ಜೊತೆಗೆ ಇಂಟು ಮಾಡ್ತಾ ಇದ್ದೀವಿ. ಇಲ್ಲಿ ಈ ಎರಡೂ ಸಂಖ್ಯೆಗಳನ್ನು ಗುಣಾಕಾರ ಮಾಡಬೇಕು. ಅಂದರೆ ಈ ಎರಡೂ ಸಂಖ್ಯೆಗಳನ್ನು ಗುಣಾಕಾರ ಮಾಡಬೇಕು. ನೋಡ್ರಿ, 4 3 12. ಈ ಬಂದಿರುವಂಥ ಸಂಖ್ಯೆಯಿಂದ ನಾವು 84 ಡಿವೈಡೆಡ್ ಮಾಡಬೇಕು. 84 ಡಿವೈಡೆಡ್ ಬೈ 12 ಮಾಡ್ರಿ. 12 5 60, 12 72, 12 84 ಆಗುತ್ತೆ. ಡಿವೈಡೆಡ್ ಬೈ ಮಾಡಿದಾಗ 7 ಬಂತು. 7ಅನ್ನು ನಾವು ಈ ಸಂಖ್ಯೆಗೆ ಗುಣಾಕಾರ ಮಾಡಬೇಕು. ನಾವು ಇಲ್ಲಿರುವಂಥ ಸಂಖ್ಯೆಗೆ ಗುಣಾಕಾರ ಮಾಡಿದಾಗ ನಮಗೆ ಆನ್ಸರ್ ಸಿಗ್ತಿತ್ತು. ಇಲ್ಲಿ ಆ ರೀತಿ ಇಲ್ಲ. ಈ ಸಂಖ್ಯೆಯನ್ನು, ಈ ಎರಡೂ ಸಂಖ್ಯೆಗಳನ್ನು ಗುಣಾಕಾರ ಮಾಡಿ ಈ ಸಂಖ್ಯೆಯನ್ನು ಡಿವೈಡೆಡ್ ಬೈ ಮಾಡಬೇಕು. ಡಿವೈಡೆಡ್ ಬೈ ಮಾಡಿದ ಆನ್ಸರ್ ಬಂದಿರುವಂಥ ನಮಗೆ ಇಲ್ಲಿ 7 ಬಂದಿರುವಂಥ ಡಿವೈಡೆಡ್ ಬೈ ಮಾಡಿದಾಗ ಈ ಡಿವೈಡೆಡ್ ಬೈ ಬಂದಿರುವಂಥ ಸಂಖ್ಯೆಯಿಂದ ಈ ಸಂಖ್ಯೆಗೆ ನಾವು ಗುಣಾಕಾರ ಮಾಡಿದಾಗ ಆನ್ಸರ್ ಬರುತ್ತೆ ನಮ್ಗೆ. ಇಲ್ಲಿ ನೋಡ್ಬೋದು. 3 × 7 ಮಾಡಿದಾಗ 7 3 21, 4 × 7 ಮಾಡಿದಾಗ 28. 21 ಮತ್ತು 28 ಅನ್ನೋದು ಆಪ್ಷನ್ಸ್ನಲ್ಲಿ ನೋಡ್ಬೋದು. ಡಿ. ಈ ರೀತಿ ಪ್ರಶ್ನೆಗಳು ಸಹಿತ ಇರ್ತವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈ ಪ್ರಶ್ನೆಯನ್ನು ಬಿಡಿಸ್ರಿ. ಎರಡು ಸಂಖ್ಯೆಗಳು 4:5 ಅನುಪಾತದಲ್ಲಿವೆ. ಅವುಗಳ ಲಸಾವು 3 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ. ನೋಡ್ರಿ, ಬಿಡಿಸ್ರಿ, ಟ್ರೈ ಮಾಡ್ರಿ. ಬಿಡಿಸ್ರಿ, ನೋಡ್ರಿ, ತಿಳಿಸ್ಲಿ. ಈ ಎ ಅನುಪಾತ ಬಿ ಎರಡು ಸಂಖ್ಯೆಗಳು 4:5. ನಮಗೆ LCM ಎಷ್ಟಿದೆ? 100 ಇದೆ. ಈ LCM ಅನ್ನು ನಾವು ಈ ಎರಡೂ ಸಂಖ್ಯೆಗಳನ್ನು ಗುಣಾಕಾರ ಮಾಡಬೇಕು. ಈ ಎರಡೂ ಸಂಖ್ಯೆಗಳನ್ನು ಗುಣಾಕಾರ ಮಾಡಿದಾಗ ನಮ್ಗೆ ಎಷ್ಟು ಬಂತು? 20 ಬಂತು. ಇಲ್ಲಿ LCM ಜೊತೆ ಇದನ್ನು ಡಿವೈಡೆಡ್ ಬೈ ಮಾಡ್ರಿ. 20ಅನ್ನು ಈ 0 ಹೋಯ್ತು. 2 1 2 5 ಎಷ್ಟು ಬಂತು? 5 ಬಂತು. ಈ ಬಂದಿರುವಂಥ ಸಂಖ್ಯೆಯಿಂದ ಈ ಎರಡೂ ಸಂಖ್ಯೆಗಳಿಗೆ ಗುಣಾಕಾರ ಮಾಡಬೇಕು. ಅಂದರೆ 4 × 5 ಮಾಡಿರಿ. 5 × 5 ಮಾಡಿರಿ. ಎಷ್ಟು ಬರುತ್ತೆ ನೋಡ್ರಿ? 5 4 20, 5 5 25. ಆನ್ಸರನ್ನು ನೋಡ್ಬೋದು. ಆನ್ಸರ್ 20 ಮತ್ತು 25 ಅನ್ನೋದು ಈ ಆಪ್ಷನ್ಸ್ ಬಿ ನಲ್ಲಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪ್ರಶ್ನೆಯನ್ನು ನೋಡ್ಬೋದು. ಪ್ರಶ್ನೆ ಏನಿದೆ ನೋಡ್ರಿ. ಸ್ವಲ್ಪ ಪ್ರಶ್ನೆ ದೊಡ್ಡದಾಗಿ ಕಾಣಬಹುದು, ಆದರೆ ಇದರಷ್ಟು ಈಜಿ ಯಾವುದೂ ಇಲ್ಲ. ನೋಡ್ರಿ, ಬರೀ ಇದು ಲಸ ಅಷ್ಟು ತೆಗೆದುಬಿಡೋದು. ಇದರ ಲಸ ತೆಗೆದಿರುವ ಎರಡೂ ಸಂಖ್ಯೆಗಳ ಲಸವನ್ನು ತೆಗೆದ್ರೆ ನಾವು ಆನ್ಸರ್ ಸಿಗ್ತೈತೆ ನಮಗೆ. ನೋಡ್ರಿ, ಎರಡೂ ಸಂಖ್ಯೆಗಳ ಲಸ ಎಷ್ಟು ಸ್ಪೀಡ್ ತೆಗಿತೀರಿ ಅನ್ನೋದು. ಇಷ್ಟು ದೊಡ್ಡ ಪ್ರಶ್ನೆ ಒಳಗೆ ಇಷ್ಟು ಎರಡೂ ಸಂಖ್ಯೆಗಳನ್ನು ಕೊಟ್ಟಾರ. ಈ ಎರಡೂ ಸಂಖ್ಯೆಗಳ ಲಸ ತೆಗೆದ್ರೆ ನಮಗೆ ಆನ್ಸರ್ ಸಿಗ್ತೈತಿ. ನೋಡ್ಬೋದು ಏನಿದೆ ಈ ಪ್ರಶ್ನೆ. ವೃತ್ತಾಕಾರ ಆಟದ ಮೈದಾನದಲ್ಲಿ ಇಬ್ಬರು ವ್ಯಕ್ತಿಗಳು ಸುತ್ತುತ್ತಿದ್ದಾರೆ. ಅಂದರೆ ಒಂದು ವೃತ್ತಾಕಾರದ ಒಂದು ಆಟದ ಮೈದಾನದಲ್ಲಿ
ಇಬ್ಬರು ವ್ಯಕ್ತಿಗಳು ಸುತ್ತಾತಾರಂತ ಆ ಒಬ್ಬ ವ್ಯಕ್ತಿಯು ಒಂದು ಸುತ್ತು ಪೂರ್ಣಗೊಳಿಸಲು ಅಂದ್ರೆ ಆ ವ್ಯಕ್ತಿ ಇಬ್ಬರು ವ್ಯಕ್ತಿ ಒಳಗೆ ಒಬ್ಬ ವ್ಯಕ್ತಿ ಪೂರ್ಣಗೊಳಿಸಕ್ಕೆ 40 ಸೆಕೆಂಡ್ ತಗೋತಾನು. ಮತ್ತೋರ್ವ ವ್ಯಕ್ತಿಯು ಒಂದು ಸುತ್ತು ಪೂರ್ಣಗೊಳಿಸಲು 60 ಸೆಕೆಂಡ್ ತೆಗೆದುಕೊಳ್ತಾನು. ಇವನಿಗಿಂತ ಎಷ್ಟು ಹೆಚ್ಚು ತೆಗೆದುಕೊಳ್ತಾನೋ 20 ಸೆಕೆಂಡ್ ಹೆಚ್ಚು ತೆಗೆದುಕೊಳ್ತಾನು. ಇಬ್ಬರು ಒಟ್ಟಿಗೆ ಸುತ್ತು ಆರಂಭದ ಸ್ಥಳಕ್ಕೆ ಬರಲು ಎಷ್ಟು ಸಮಯ ತೆಗೆದುಕೊಳ್ತಾರೆ ಅಂತ ಕೇಳಿದ್ದಾರೆ. ನೋಡ್ರಲ್ಲೇ ಈ ಇಬ್ಬರದು ವ್ಯಕ್ತಿಗಳು ಸೇರಿಸಿ ಎಷ್ಟು ಸಮಯ ಆಗ್ತದೆ ಅಂತ ಕೇಳಿದ್ದಾರೆ. ಈ ಎರಡೂ ಸಂಖ್ಯೆಗಳನ್ನ ಲಸ ತೆಗೆದುಕೊಡ್ರಿ. 14 40, 16 60, 2 2 4, 2 6 ಆಗುತ್ತೆ. ಇನ್ನು ಈ ಎರಡೂ ಸಂಖ್ಯೆಗಳನ್ನ ಯಾವ ಮಗ್ಗಿಯಲ್ಲಿ ಹೋಗೋದಿಲ್ಲ, ಅದಕ್ಕೆ ಇಷ್ಟೇ ಬಿಟ್ಟು ಎಷ್ಟು ಸಂಖ್ಯೆಗಳನ್ನ ಗುಣಾಕಾರ ಮಾಡ್ರಿ. 10 × 2 × 2 × 3, 12 20, 22 40, 43 120. ನೋಡ್ರಿ 4 3 12 0 1. ಈ ರೀತಿ ಪ್ರಶ್ನೆಗಳಿರುತ್ತೆ. ಆನ್ಸರ್ ನೋಡ್ಬೋದು. ಆನ್ಸರ್ ನಮಗೆ ಬಿ. ಏನಿದೆ ಇಷ್ಟೆಲ್ಲ ಕೊಡುವುದಕ್ಕಿಂತ ಬರೀ 40 ಮತ್ತು 60ರ ಒಂದು ಲಸವನ್ನ ಕಂಡುಹಿಡಿಯಿರಿ ಅಂತ ಕೊಡ್ಬೋದಾಗಿತ್ತು. ಆದರೆ ಅವರು ಒಂದು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ. ಒಂದು ಮೈದಾನವನ್ನು ಸುತ್ತುತ್ತಾ ಯಾವ ರೀತಿ ಒಂದು ಸಮಯವನ್ನು ತೆಗೆದುಕೊಳ್ತಾರೆ ಅಂತ ಇಬ್ಬರು ವ್ಯಕ್ತಿಗಳು. ಈ ರೀತಿ ಪ್ರಶ್ನೆಗಳು ಇರುತ್ತವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡ್ಬೋದು 3 ವಿಭಿನ್ನ ವೃತ್ತಗಳಲ್ಲಿ ವಾಹನ ದೀಪಗಳು 4 ಸೆಕೆಂಡ್, 25 ಸೆಕೆಂಡ್, 48 ಸೆಕೆಂಡ್ಗಳ ಅನಂತರ ಬದಲಾಗುತ್ತದೆ. ಇವು ಎಲ್ಲವೂ 2:20 AM ನಲ್ಲಿ ಒಮ್ಮೆಗೆ ಬದಲಾದರೆ ಮತ್ತೆ ಇವೆಲ್ಲವೂ ಒಮ್ಮೆಗೆ ಯಾವಾಗ ಬದಲಾಗುತ್ತವೆ ಅಂತ ಕೇಳಿದ್ದಾರೆ. ಬದಲಾಗುವುದು ಅಂತ ಕೇಳಿದ್ದಾರೆ. ನೋಡ್ರಲ್ಲಿ 2:20 ಒಮ್ಮೆ ಈ ಅಷ್ಟು ಸೆಕೆಂಡ್ಗಳು ಅಂದ್ರೆ 2, 4, 25 ಮತ್ತು 48 ಸೆಕೆಂಡ್ಗಳು ಒಮ್ಮೆಗೆ ಬದಲಾದರೆ ಇನ್ನು ಎಷ್ಟು ಸೆಕೆಂಡ್ಗಳಲ್ಲಿ ಇದು ಬದಲಾಗುತ್ತೆ ಅಂತ ಕೇಳಿದ್ದಾರೆ. ಒಂದು ದೀಪ ಅಂದ್ರೆ ವಾಹನದ ದೀಪಗಳು ಅಂದ್ರೆ ನೋಡ್ರಿ ಯಾವುದು ಅಂದ್ರೆ ಟ್ರಾಫಿಕ್ ಸಿಗ್ನಲ್ ಅಂದ್ರೆ 4 ಸೆಕೆಂಡ್ಗೊಮ್ಮೆ ಬದಲಾಗತ್ತೆ, 25 ಸೆಕೆಂಡ್ಗೊಮ್ಮೆ, 48 ಸೆಕೆಂಡ್ಗಳಿಗೊಮ್ಮೆ ಈ ಒಂದು ಟ್ರಾಫಿಕ್ ದೀಪ ಬದಲಾಗುತ್ತೆ. ಇವುಗಳನ್ನ ಅಷ್ಟು ನಾವು ಲಸ ಕಂಡುಹಿಡಿಯಿರಿ. ಲಸ ಕಂಡುಹಿಡಿದಾಗ ನೋಡ್ರಿ ಈ ಅಷ್ಟು ಸಂಖ್ಯೆಗಳು ಯಾವ ಬಗೆಯಲ್ಲಿ ಹೋಗುತ್ತವೆ ನೋಡ್ರಿ. ಮೊದಲು ನಾವು 4 ತೆಗೆದುಕೊಡ್ರಿ. 4 1 4, 25 ಸೇಮ್ ಬರೀರಿ. 4 1 4, 4 2 8. ಇನ್ನು 25 ಮತ್ತು 12 ಉಳಿತು. ಅದಕ್ಕೆ ನಾವು ಡೈರೆಕ್ಟ್ 25 ತೆಗೆದುಕೊಡ್ರಿ. 25 1 25, ಈ 12 ಸೇಮ್ ಬರೆದುಕೊಡ್ರಿ. 12 1 12. ಇನ್ನು ಅಷ್ಟು ಸಂಖ್ಯೆಗಳನ್ನು ಗುಣಾಕಾರ ಮಾಡ್ರಿ. ಅಷ್ಟು ಸಂಖ್ಯೆಗಳನ್ನು ಗುಣಾಕಾರ ಮಾಡಿದಾಗ ಎಷ್ಟು ಬರುತ್ತೆ ನೋಡ್ರಿ. 4 × 25 × 12. 25 4 100, 100 ಎಷ್ಟು 1200. ನೋಡ್ರಿ 25 4 100, 100 × 12 ಮಾಡಿದಾಗ ನಮಗೆ 1200 ಆಗುತ್ತೆ. 12 1 12, 12 00, 1200 ಆಯಿತು. 1200 ಅನ್ನೋದು ಇದು ಗಂಟೆ ಅಲ್ಲ, ನಿಮಿಷ ಅಲ್ಲ, ಇದು ಸೆಕೆಂಡ್. ಅವ್ರು ಏನು ಕೇಳಿದ್ದಾರೆ ಸೆಕೆಂಡ್ನಲ್ಲಿ ಕೊಟ್ಟಿದ್ದಾರೆ. 1200 ಅಂದಾಗ ನಾವು 1200 ಸೆಕೆಂಡ್ ಆಗಿದೆ. ಇದು ನಿಮಿಷ ಒಳಗೆ ಕನ್ವರ್ಟ್ ಮಾಡ್ಬೇಕು ನಾವು. ಎಷ್ಟು ನಿಮಿಷವಾಗಿದೆ ಅಂತ ಕೇಳಿ ಅಂದ್ರೆ ಅವರು ಎಷ್ಟು ನಿಮಿಷ ಅಂದ್ರೆ ಇಲ್ಲಿ ನೋಡ್ಬೇಕು ನಾವು ಆಪ್ಷನ್ಸ್ ಎಷ್ಟು ಗ್ಯಾಪ್ ಆಗಿದೆ, ಎಷ್ಟು ಹೆಚ್ಚಾಗಿದೆ ಅಂತ. ಆದರೆ ಅವರು ಸೆಕೆಂಡ್ ಒಳಗೆ ಕೊಟ್ಟಿದ್ದಾರೆ. ಇಲ್ಲಿ ನಾವು ಎಷ್ಟು ನಿಮಿಷ ಆಗುತ್ತೆ ಅಂತ ನೋಡಬೇಕು. ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ 2:20 ಅನ್ನೋದು ಮಧ್ಯರಾತ್ರಿ ಬದಲಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಯಾವಾಗ ಬದಲಾಗೈತಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಗಂಟೆ 2 ಆಗಿದೆ, 3 ಆಗಿದೆ. ಇಲ್ಲಿ ಸೆಕೆಂಡ್ಗಳು ಹೆಚ್ಚಾಗಿ, ನಿಮಿಷಗಳು ಹೆಚ್ಚಾಗಿರುವಂಥದ್ದು. ಈ ನಿಮಿಷಗಳು ಬರಬೇಕಾದ್ರೆ ನಾವು 1200 ಸೆಕೆಂಡನ್ನು ನಿಮಿಷ ಒಳಗೆ ಕನ್ವರ್ಟ್ ಮಾಡಬೇಕು. ನಿಮಿಷ ಅಂದರೆ 1 ನಿಮಿಷದಲ್ಲಿ 60 ಸೆಕೆಂಡ್ಗಳು. ನಾವು 60ಅನ್ನು ಡಿವೈಡೆಡ್ ಮಾಡಿರಿ. ಈ 0 0 ಹೋಯಿತು. 6 1 6 2 12, 20 ನಿಮಿಷಗಳು ಆಯಿತು. 20 ನಿಮಿಷಗಳು ಅಂದಾಗ ನಾವು ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ 2:20. ಈ ಮಧ್ಯದಾಗ 20 ಅಂದ್ರೆ ನಮ್ದು ಇದು AM ಆಗಿದೆ. ಆದರೆ ನಮಗೆ ಇಲ್ಲಿ PM ಬೇಕು. PM ಇದ್ದಾಗ ನಾವು ಇಲ್ಲಿ 20ಅನ್ನು ಸೇರಿಸ್ರಿ. 2 40 ಆಗುತ್ತೆ. ಆನ್ಸರ್ ಅನ್ನು ನೋಡ್ಬೋದು. ಆನ್ಸರ್ ನಮಗೆ 2:40 ಅನ್ನೋದು ಆಪ್ಷನ್ಸ್ ಬಿ ನಲ್ಲಿ ಇರುವಂಥದ್ದು. ಈ ರೀತಿ ಪ್ರಶ್ನೆಗಳು ಇರ್ತವೆ. ಇನ್ನು ನೆಕ್ಸ್ಟ್ ಒಂದು ಅಧ್ಯಾಯವನ್ನು ನೋಡೋಣ. ಇಷ್ಟು LCM ಮತ್ತು HCF ಅನ್ನು ನೋಡಿದ್ದೀವಿ. ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ. ಸ್ವಲ್ಪ ದಿನನಿತ್ಯ ಪ್ರಾಕ್ಟೀಸ್ ಮಾಡಿರಿ, ಸುಲಭ ಆಗುತ್ತೆ ನಿಮಗೆ. ಥ್ಯಾಂಕ್ ಯು.